ಆತ್ಮೀಯ ವೀಕ್ಷಕರೇ, ಅನ್ನಪೂರ್ಣ ಕೈರುಚಿ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ದಿನ ನಾವು ಫ್ರೂಟ್ಸ್ ಕಸ್ಟರ್ಡ್ ಮಾಡ್ತಿದ್ದೀನಿ. ಅದಕ್ಕೆ ನಾವು 1 ಗ್ಲಾಸ್ ಗಟ್ಟಿ ಹಾಲನ್ನ ತೊಗೊಂಡಿದ್ದೀನಿ. ಮತ್ತು 1 ಗ್ಲಾಸ್ ಗಟ್ಟಿ ಹಾಲು ಸ್ವಲ್ಪನೇ ಬಿಸಿಯಾಗಿ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಅದಕ್ಕೆ ನಾವು ಅರ್ಧ ಗ್ಲಾಸ್ ಸಕ್ಕರೆ ತೊಗೋಬೇಕು. ಈಗ 1 ಗ್ಲಾಸ್ ನಾವು ಹಾಲು ತೊಗೊಂಡ್ರೆ ಅರ್ಧ ಗ್ಲಾಸ್ ಸಕ್ಕರೆ ತೊಗೋಬೇಕು. ಬೆಲ್ಲ ಹಾಕ್ಬೋದು, ಆದರೆ ಟೇಸ್ಟ್ ಮಾತ್ರ ಚೇಂಜ್ ಆಗಿಬಿಡ್ತೈತಿ, ಆಮೇಲೆ ಕಲರು ಚೇಂಜ್ ಆಗ್ತೈತಿ. ಅದಕ್ಕೆ ನಾವೆಲ್ಲ ಸಕ್ಕರೆನೇ ತೊಗೊಂಡಿದ್ದೀವಿ. ಈ ಸಕ್ಕರೆನ ಫುಲ್ ಅದು ಕೆನೆ ಬರೋವರೆಗೂ ಅದನ್ನ ಕಲಿಸ್ತಾನೇ ಇರಬೇಕು. ಹಾಲು ನೋಡ್ರಿ, ಅದು ಒಂದು ಅರ್ಧ ಇಂಚಷ್ಟು ಕಮ್ಮಿ ಆಗಬೇಕು ಹಾಲು, ಅಲ್ಲಿವರೆಗೂ ಕಲಿಸ್ತಿರ್ಬೇಕು. ಆಮೇಲೆ ನಾವೇನು ಮಾಡಬೇಕು, 1 ಚಮಚ ಕಸ್ಟರ್ಡ್ ಪೌಡ್ರನ್ನ ಒಂದು ಅರ್ಧ ಕಪ್ ಹಾಲೊಳಗೆ ಕಲಿಸ್ಕೊಂಡು ಅದನ್ನ ಇದ್ರ ಜೋಡಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕಲಿಸ್ಕೊತಿರ್ಬೇಕು. ಇಲ್ಲಾಂದರೆ ಒಂಥರ ಗಟ್ಟಿ ಗಂಟು ಆಗಿಬಿಡ್ತೈತಿ. ಹಾಗಾಗಿ ಕಂಟಿನ್ಯೂ ಆಗಿ ಒಂದು 5 ರಿಂದ 10 ನಿಮಿಷದವರೆಗೂ ಕಲಿಸ್ತಾನೇ ಇರಬೇಕು. ಫ್ಲೇಮ್ನ ಮೀಡಿಯಮ್ ಇಟ್ಕೋಬೇಕು. ನೋಡಿರಿ, ಅದು ಕಲರ್ ಹಿಂಗೆ ಚೇಂಜ್ ಆಗಿ ನೋಡಿರಿ, ಸ್ವಲ್ಪ ತಿಕ್ ಆಗಕತ್ತೈತಿ. ಇಷ್ಟಿದ್ರೆ ಸಾಕು. 1 ಗ್ಲಾಸಿಗೆ ಒಂದು ಸ್ಪೂನ್ ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಜಾಸ್ತಿ ಹಾಕಿದ್ರೆ ಜಾಸ್ತಿ ಗಟ್ಟಿ ಆಗ್ತೈತಿ. ನೀವು ಗ್ಲಾಸ್ಗಳು ಎಷ್ಟು ತೊಗೊಂಡಿರ್ತೀರ ಅದ್ರ ಮೇಲೆ ಡಿಪೆಂಡ್ ಇರ್ತೈತಿ. ಇಲ್ಲಿ ನಾನು ಜಾಸ್ತಿ ಫ್ರೂಟ್ಸ್ನ ತೊಗೊಂಡಿಲ್ಲ, 4 ಥರ ತೊಗೊಂಡಿನಿ. ಇಲ್ಲೇ ಗ್ರೇಪ್ಸು ಮತ್ತು ಆ್ಯಪಲ್ಲು ಮತ್ತು 1 ಬಾಳೆಹಣ್ಣು ಮತ್ತು ಕವಳೆ ಹಣ್ಣು ಅಂತ ಇರ್ತದಲ್ಲ ಅದು. ಈಗ ಅದು ಸೀಸನ್ ಅಲ್ಲ, ಅದು ಸಿಕ್ಕಿದ್ದಕ್ಕೆ ಅದನ್ನೇ ತೊಗೊಂಡಿದ್ದೀನಿ. ತೊಗೊಂಡೆಲ್ಲ ಸಣ್ಣಗೆ ಪೀಸ್ ಮಾಡ್ಕೋಬೇಕು. ಮಾಡಿಕೊಂಡು ಒಂದು ಬೌಲಿಗೆ ಹಾಕಿ ರೆಡಿ ಮಾಡಿ ಇಟ್ಕೋಬೇಕು ಇದನ್ನಿಷ್ಟು ಫ್ರೂಟ್ಸು. ಆಮೇಲೆ ನಾವು ಈ ಕಸ್ಟರ್ಡ್ ರೆಡಿ ಮಾಡ್ಕೊಂಡಿರ್ತೇವಲ್ಲ, ಕಸ್ಟರ್ಡ್ ಮಿಲ್ಕ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಫ್ರೂಟ್ಸು ಸ್ವೀಟ್ ಇರೋದ್ರಿಂದ ಇದು ಕರೆಕ್ಟಾಗಿ ಮ್ಯಾನೇಜ್ ಆಗ್ತೈತಿ. ನೀವು ಜಾಸ್ತಿ ಸ್ವೀಟ್ ಹಾಕಿಬಿಟ್ರಿ ಅಂತಂದ್ರೆ ಎಲ್ಲ ಟೇಸ್ಟ್ ಜಾಸ್ತಿ ಸ್ವೀಟಾಗಿ ತಿನ್ನೋಕ್ಕಾಗೋದಿಲ್ಲ. ಮತ್ತು ಇದ್ರೊಳಗೆ ಗೋಡಂಬಿ ಮತ್ತು ಬಾದಾಮನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಹಿಂಗೆ ಮೇಲ್ಗಡೆ ಹಿಂಗೆ ಗಾರ್ನಿಷಿಂಗ್ ಮಾಡೀನಿ. ನೋಡಿರಿ, ಕಂಪ್ಲೀಟಾಗಿ ರೆಡಿ ಆಗೈತಿ. ನಾವು ಇದನ್ನು ಬೇಸಿಗೆ ಒಳಗೆ ಫ್ರಿಜ್ ಒಳಗೆ 1 ಅವರ್ ಇಟ್ಕೊಂಡು ತಿನ್ಬೋದು. ಬೇಸಿಗೆ ಒಳಗೆ ಬಾಡಿನೂ ಕೂಲ್ ಆಗ್ತೈತಿ. ಫ್ರೂಟ್ಸ್ಲಿಂತ್ರ ನಮ್ಗೆ ಬಾಡಿ ಡಿಹೈಡ್ರೇಷನ್ ಆಗೋದು ಕಮ್ಮಿ ಆಗ್ತೈತಿ.